ಈ ವೈರ್ಲೆಸ್ ಮೈಕ್ರೋಫೋನ್ ನಿಮ್ಮಲ್ಲೇ ಯಾರಿಗಾರು ಒಬ್ರಿಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನ ಪರಿಸ್ಥಿತಿ ನಾನೇ ನೋಡ್ಕೊಂಡು ಒಂದು ಗಾದೆ ನೆನಪು ಬಂತು. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾ ಇದ್ರಂತೆ ಅಂತ. ಯಾಕಂದ್ರೆ ಟೈಮ್ ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದಿದೆ. ಆವಾಗ ಯೂನಿಫಾರ್ಮ್ನ ಐರನ್ ಮಾಡ್ಕೋತಾ ಇದ್ದೀನಿ. ಇನ್ನು ಯೂನಿಫಾರ್ಮ್ನ ಐರನ್ ಮಾಡ್ಕೊಂಡಾದ್ಮೇಲೆ ಪಟ್ಟ ಅಂತ ತಿಂಡಿ ತಿನ್ಕೊಂಡು ನಮ್ಮ ಮನೆಗೂ ಹಂಗೆ ಗ್ಯಾಪಲ್ಲಿ ತಿಂಡಿ ತಿನ್ನಿಸ್ಕೊಂತ ನಾನು ಕೂಡ ರೆಡಿ ಆದೆ, ಹಾಗೆ ನಮ್ಮ ಮನೆಯವ್ರು ಕೂಡ ರೆಡಿ ಆದ್ರು. ಇನ್ನು ಇಬ್ರು ಕೂಡ ಮನೆ ಬಿಟ್ಟು ನಾನು ಕಾಲೇಜ್ ಕಡೆ, ಹಾಗೆ ನಮ್ಮ ಮನೆಯವರು ಕೆಲ್ಸದ ಕಡೆ ಅಂತ ಹೊರಟ್ರು. ಗಾಳಿಲಿ ಬರೋದ್ರೊಳಗಡೆ ನನ್ನ ಪರಿಸ್ಥಿತಿ ಹೀಗಾಗೋಗಿತ್ತು. ಆಲ್ರೆಡಿ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿತ್ತು. ಇನ್ನು ಹೋಗಿ ಕ್ಲಾಸ್ನೆಲ್ಲ ಕೇಳ್ಕೊಂಡು ನಮ್ಮ ಕುಳ್ಳಿ ಮೇಡಮ್ ಅವರು ಒಂದು ಪೀರಿಯಡ್ ಮುಗಿದ ತಕ್ಷಣ ಹೊಟ್ಟೆ ಹಸ್ತಿತ್ತು ಅಂತ ಬಾಕ್ಸ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರು. ಅದು ಸಾಲಿಲ್ಲ ಅಂತ 50-50 ಚಸ್ಕ ಬಿಸ್ಕೆಟ್ ಇಟ್ಕೊಂಡು ತಿನ್ಕೊಂಡು ಕೂತಿದ್ಲು. ನಾವೆಲ್ಲ ಹೈಸ್ಕೂಲಲ್ಲಿ ಇದ್ದಾಗ ಈ ಬಿಸ್ಕೆಟ್ನಂತೂ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದೀವಿ. ನೀವು ಕೂಡ ಹೀಗೇನಾ? ಇನ್ನು ನಾವು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದ್ಮೇಲೆ ಮತ್ತೆ ಫಟಾಫಟ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಒಂದು ಸ್ಕೂಲ್ ಇನಾಗ್ರೇಷನ್ ಇತ್ತು ಅಂತ ಅಲ್ಲಿಗೆ ಹೊರಟೆ. ಪೂಜೆ ಇದ್ದಿದ್ದ ಬೆಳಗ್ಗೆ ನಾನು ಕಾಲೇಜ್ ಇದ್ದಿದ್ರಿಂದ ಹೋಗಕ್ಕಾಗಿರ್ಲಿಲ್ಲ. ಸೊ ಹಾಗಾಗಿ ಇವಾಗ್ಲಾದ್ರೂ ಹೋಗಿ ವಿಶ್ ಮಾಡಿ ಬರೋಣ ಅಂತ ಹೋದೆ. ಇನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಸ್ಕೂಲ್ ಬಗ್ಗೆ ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಈ ಸ್ಕೂಲಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ರೂ ಮತ್ತೆ 3 ಸೀಟ್ನ ಆಫರ್ ಮಾಡ್ತಾ ಇದ್ದಾರೆ. ನಿಮ್ಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಒಂದ್ಸಲ ಸ್ಕೂಲ್ ಬಗ್ಗೆ ವಿಚಾರಿಸಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡಾದ್ಮೇಲೆ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಜಾಯಿನ್ ಮಾಡಿಸಿ. ನಾನು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು, ಅವ್ರನ್ನ ಮಾತಾಡ್ಸ್ಕೊಂಡು ಕಂಗ್ರಾಟ್ಸ್ ಹೇಳಿ ಹಾಗೆ ಸ್ವೀಟ್ ಇಸ್ಕೊಂಡು ಮನೆ ಕಡೆ ಬಂದೆ. ಫಸ್ಟ್ ಟೈಮು ನಾನು ಒಂದು ಗಿವ್ ಅವೇ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ವೈರ್ಲೆಸ್ ಮೈಕ್ರೋಫೋನ್. ಇದನ್ನ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯೂಟ್ಯೂಬ್ ವ್ಲಾಗ್ ಮಾಡ್ಲಿಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ದು. ಬಟ್ ಒಂದ್ಸಲ ಕೂಡ ಯೂಸ್ ಮಾಡಿರ್ಲಿಲ್ಲ. ನನಗೆ ಬೇಕಾಗಿರೋದು 2 ಮೈಕ್ರೋಫೋನು, ಬಟ್ ಇದು ಒಂದೇ ಒಂದಿತ್ತು. ಹಾಗಾಗಿ ಎಲ್ಲೂ ಕೂಡ ಯೂಸ್ ಮಾಡಕ್ ಹೋಗಿರ್ಲಿಲ್ಲ. ಇನ್ನು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಗಿವ್ ಅವೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಒಂದು ಮೈಕ್ರೋಫೋನು, ಒಂದು ಕನೆಕ್ಟರು, ಹಾಗೆ ಚಾರ್ಜರ್ ಕೂಡ ಇದೆ. ಇದನ್ನ ನಾನು ನಿಮಗೆ ಕೊಡ್ತೀನಿ, ನೀವು ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಖಂಡಿತವಾಗ್ಲೂ ಇದ್ರ ಅವಶ್ಯಕತೆ ಯಾರಿಗಿದೆ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೈಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಅಕೌಂಟ್ ನೋಡಿ ನಿಮ್ಮ ಕಂಟೆಂಟ್ ನ ನೋಡಿ ಅವಶ್ಯಕತೆ ಇದ್ದವ್ರಿಗೆ ನಾನು ಇದನ್ನ ಕಳ್ಸಿಕೊಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.